ಸರವರಿಗೂ, ಬೋಧಕ ಮತ್ತು ಬೋಧಕೇತರ ವೃಂದದವರಿಗೂ ಹಾಗೂ ನನ್ನೆಲ್ಲ ಸಹಪಾಠಿಗಳಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಾನಿಂದು ಈ ಸುಸಂದರ್ಭದಲ್ಲಿ ಒಂದೆರಡು ಮಾತನ್ನು ಆಡಲು ಇಷ್ಟಪಡುತ್ತೇನೆ. ಸಂವಿಧಾನವು ಎಲ್ಲರಿಗೂ ಸಮಪಾಲು ಸಮಬಾಳು ಎಂಬ ತಾತ್ವಿಕತೆಯಡಿಯಲ್ಲಿ ಮುಂದುವರೆದಿದೆ. ಸ್ವಾತಂತ್ರ್ಯತೆ, ಸಮಾನತೆ, ಏಕತೆ ಎಂಬ ಮೂಲ ಪರಿಕಲ್ಪನೆಯೊಂದಿಗೆ ಸಂಕಲ್ಪಿತಗೊಂಡಿದೆ. ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದ ದಿನ ರೇಡಿಯೋದಲ್ಲಿ ಪ್ರಕಟವಾಗಿತ್ತು. ಕುವೆಂಪುರವರು ಅದನ್ನ ಕೇಳ್ಕೊಂಡ ತಕ್ಷಣ ಸಂವಿಧಾನವನ್ನು ಸ್ವಾಗತ ಕೋರಿ ಒಂದು ಕವನ ಬರೀತಾರೆ. ಕೊನೆಗಂಡಿತ ಓರೋರ್ವರ ಗರ್ವದ ಕಾಲ, ಕೊನೆಗಂಡಿತ ಓರೋರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ. ಮೇಲಿಲ್ಲವೋ ಕೀಳಿಲ್ಲವೋ ಸರ್ವ ಸಮಾನತೆಯ ರಾಜ್ಯ, ಇನ್ನಿಲ್ಲವೋ ಅಹಂಹಮಿಕೆ ತರತಮಗಳ ವ್ಯಾಜ್ಯ. ಸರ್ವೋದಯ 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 ಯುಗ ಮಂತ್ರ, ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಅಂತ. ಅಂದರೆ ಇದರರ್ಥ ಇಲ್ಲಿ ಯಾರೂ ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ಸರಿಸಮಾನರು, ಯಾವುದೇ ಜಾತಿ ತಾರತಮ್ಯ ಇಲ್ಲ ಎಂದು. ಇಂತಹ ಗಂಭೀರವಾದ ಸಂವಿಧಾನವನ್ನು ಅಳೆಯಬೇಕಾದರೆ ಹಲವಾರು ಮಾನದಂಡಗಳು ಇವೆ. ಅದರಲ್ಲಿ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳು. ಅಂದರೆ ಈ ಹಿಂದಿನ ಕಾಲಘಟ್ಟದಲ್ಲಿ, ಅಂದರೆ ಸಂವಿಧಾನದ ಹಿಂದಿನ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಸತಿ ಪದ್ಧತಿ, ದೇವದಾಸಿ ಪದ್ಧತಿ ಮತ್ತು ಮಕ್ಕಳಿಗೆ ಬಾಲ್ಯ ವಿವಾಹ, ಅಪೌಷ್ಟಿಕತೆಯಿಂದ ಅನಾರೋಗ್ಯತೆ ಹಾಗೂ ಶಿಕ್ಷಣ ವಂಚಿತರನ್ನಾಗಿ ಮಾಡಿದರು. ಆದರೆ ನಂತರ ದಿನಗಳಲ್ಲಿ ಅವನ್ನು ಸುಧಾರಿಸಿಕೊಂಡು ಸರ್ವ ಶಿಕ್ಷಣ ಅಭಿಯಾನದಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಕ್ತು. ಪೌಷ್ಟಿಕ ಆಹಾರ ಸಿಗುವಂತಾಯಿತು. ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲಿ ಮೀಸಲಾತಿ ಸಿಗುವಂತಾಯಿತು. ಇನ್ನು ನಾವು ಜಾತಿ ತಾರತಮ್ಯ ಬಗ್ಗೆ ಮಾತಾಡೋದಾದರೆ, ಜಾತಿಯ ಕಾರಣದಿಂದ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಅವರನ್ನು ದೂರ ಇಡಲಾಗಿತ್ತು. ಹಾಗೆ ಅದು ಬಡತನಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಪ್ರಸ್ತುತ ಅವರನ್ನು ಸರ್ಕಾರದ ಅಡಿಯಲ್ಲಿ ಸಂವಿಧಾನವು ಅವರಿಗೆ ಬೇಕಾದಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದರೆ ಸಂವಿಧಾನದ 15ನೇ ವಿಧಿಯು ಜಾತಿ, ಲಿಂಗ, ಪ್ರದೇಶದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವುದನ್ನು ನಿಷೇಧಿಸಿದೆ. ಹಾಗೆ 16ನೇ ವಿಧಿಯು ಕೂಡ ಪ್ರತಿಯೊಬ್ಬ ಪ್ರಜೆಗೂ ಉದ್ಯೋಗ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ಪ್ರತಿಯೊಂದು ಜಾತಿಯು ತನ್ನದೇ ಆದ ವಿಶಿಷ್ಟತೆಯನ್ನು ಪಡೆದುಕೊಂಡು ಬಂದಿದೆ. ಇನ್ನು ಶಿಕ್ಷಣ ವ್ಯವಸ್ಥೆ ಬಲವರ್ಧನೆ ಬಗ್ಗೆ ಮಾತಾಡಿದ್ರೆ, ಈ ಹಿಂದೆ ಸಂವಿಧಾನದ ಹಿಂದೆ ಕೇವಲ ಉತ್ತಮ ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು. ಮಹಿಳೆಯರಿಗೆ, ಮಕ್ಕಳಿಗೆ, ಬಡವರಿಗೆ ಕಲಿಯುವ ಅವಕಾಶವೇ ಇರಲಿಲ್ಲ. ಅನೇಕ ವಿಶ್ವವಿದ್ಯಾನಿಲಯ ಸಂಶೋಧನೆಗಳು ಹಾಗೂ ವೈದ್ಯಕೀಯ ಸಂಶೋಧನೆಗಳು ಇಲ್ಲದಿರುವ ಕಾರಣ ಈ ಹಿಂದೆ ಅನೇಕ ಮಾರಣಾಂತಿಕ ಹಾಗೂ ಸಾಂಕ್ರಾಮಿಕ ರೋಗದಿಂದ ನಮ್ಮ ದೇಶ ನಲುಗುತ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ಶಿಕ್ಷಣವನ್ನು ಪಡೆದು ವೈಜ್ಞಾನಿಕ ಆವಿಷ್ಕಾರ ಮತ್ತು ಸಂಶೋಧನೆಯನ್ನು ಹತೋಟಿಗೆ ತೆಗೆದುಕೊಂಡು ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮಾತು ನನಗೊಂದು ನೆನಪಿಗೆ ಬರ್ತಾ ಇದೆ. ಒಬ್ಬನೇ ಎಂದು ಹೋರಾಟ ಮಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರರ ವಿರುದ್ಧ ನೀನು ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಸೇರುವುದು ಒಬ್ಬನೇ ಹೆಸರು ಎಂಬ ಮಾತನ್ನು ಸ್ಮರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಸಂವಿಧಾನ.